ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ಲಾಗಿ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಇದೇ ಡಿಸೈನು, ಆದರೂ ನಾನು ತೋರಿಸ್ಕೊಡ್ತೀನಿ. ಇವತ್ತು ಒಂದು ಸಿಂಪಲ್ಲಾಗಿ ಯಾವ ರೀತಿ ಒಂದು ಹಾರ್ಚು ಕುಚ್ಚು ಆ ಟೈಪು ಬರೋ ಥರ ಡಿಸೈನ್ ನಿಮಗೆ ಬೀಡ್ಸ್ಲೆಸ್ಸು. ಕೆಲವರು ವಿತೌಟ್ ಬೀಡ್ಸಸ್ ನಮಗೆ ಕ್ರೋಶೋ ವರ್ಕ್ ಬೇಕು ಅಂತ ಕೇಳ್ತಾರಲ್ಲ, ಅಂಥವ್ರಿಗೆ ಈ ಒಂದು ಡಿಸೈನನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಫಸ್ಟು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ಸೇಮ್ ನಾನು 11 ನಂಬರ್ ತೊಗೊಂಡಿದ್ದೀನಿ, 10 ಆದರೂ ನಡೆಯುತ್ತೆ. ಹಾಗೆ 6 ಲೇಯರ್ಸ್ ಥ್ರೆಡನ್ನು ಸುತ್ತಿ ಇಟ್ಕೊಂಡಿದ್ದೀನಿ. ಈ ರೀತಿ ಕ್ಲಾತಸ್ಗೆ ಫಸ್ಟ್ ನೀವು ಲಾಕ್ ಮಾಡ್ಕೊಂಬಿಡಿ. ಲಾಕ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆಟನ್ನು ಸಹ ಪಕ್ಕದಲ್ಲಿ ಹಾಕ್ಕೊಳ್ಳಿ, ಬಿಚ್ಚೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಲಾಕ್ ಮಾಡಿ 5 ಚೈನನ್ನು ಹಾಕ್ಕೊಳ್ಳಿ. 1 2 3 4 5. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಸ್ವಲ್ಪ ಇದು ಬೇಗನೂ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಕ್ಯೂಟಾಗೂ ಕಾಣಿಸುತ್ತೆ, ಈ ಡಿಸೈನು ಬೇಗನೂ ಆಗುತ್ತೆ. ಇದಾದಮೇಲೆ 3 ಚೈನನ್ನು ಹಾಕ್ಕೊಳ್ಳಿ. 1 2 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಆದಮೇಲೆ 5 ಚೈನನ್ನು ಹಾಕ್ಕೊಳ್ಳಿ. 1 2 3 4 5 6. 5 ಆದರೂ ಹಾಕ್ಕೋಬೋದು, 6 ಆದರೂ ಹಾಕ್ಕೋಬೋದು, ನಿಮ್ಗೆ ಯಾವ ರೀತಿಯೇ ಆದ್ರೂ ಹಾಕೊಬೋದು. ನೆಕ್ಸ್ಟ್ ಪಾಯಿಂಟ್ ಮಾಡೋದು ಒಳಗಡೆ ಒಂದು ನೀವು 6 ಚೈನ್ ಹಾಕ್ಕೊಂಡಿದ್ರೆ 4 ಚೈನ್ ಒಳಗಡೆ ಗ್ಯಾಪಲ್ಲಿ ನೀವು ಲಾಕ್ ಮಾಡಿ. ಏಕೆಂದರೆ ಇದು ಹಾರ್ಚ್ ಕ್ರಿಯೇಟ್ ಆಗಿರೋದ್ರಿಂದ ಸ್ವಲ್ಪ ಯು ಶೇಪ್ ಬರಬೇಕು. ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಕರೆಕ್ಟಾಗಿ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಬೇಕಾಗತ್ತೆ. 1 2 3 ಈ ರೀತಿ ಎಲ್ಲಿ ಬರುತ್ತೆ ಅಲ್ಲಿಗೆ 3 ಚೈನ್ ಲಾಕ್ ಮಾಡಿ. ಮತ್ತು ನನಗಿಲ್ಲಿ ಒಂದು ಸರಿ 6 ಚೈನ್ ತೊಗೊಂಡಿದ್ದೀನಿ, ಮತ್ತು 3 ಚೈನ್ ಲಾಕ್ ಆಗಿದೆ. ಮತ್ತು 6 ಚೈನ್ನ ತೊಗೋಣ. 1 2 3 4 5 6. 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ನೀವು ಲಾಕ್ ಮಾಡಿ. 6 ಚೈನು ಇದು ಯು ಶೇಪ್, ಇದು ಹಾರ್ಚ್ ಬರುತ್ತೆ ನೋಡಿ. ನಂತರ 3 ಚೈನ್ ಹಾಕ್ಕೊಳ್ಳಿ. 1 2 3 ಲಾಕ್ ಎಲ್ಲಿ ಬರುತ್ತೆ ಲಾಕ್ ಮಾಡಿಬಿಡಿ. ಮತ್ತು ಲಾಕ್ ಆದಮೇಲೆ 5 ಚೈನನ್ನು ಹಾಕ್ಕೊಳ್ಳಿ. 1 2 3 4 5. ಇದೇ ರೀತಿ ಬೇಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. 5 ಚೈನ್ 3 ಚೈನ್ 6 ಚೈನ್ 3 ಚೈನ್ 6 ಚೈನ್ 3 ಚೈನ್ 5 ಚೈನ್. ಸ್ವಲ್ಪ ಒಳಗಡೆ ಲಾಕ್ ಮಾಡಿ, ಹಾರ್ಚ್ ಕ್ರಿಯೇಟ್ ಆಗಬೇಕು ಅದಕ್ಕೋಸ್ಕರ. ಮತ್ತು 6 ಚೈನ್ 1 2 3 4 5 6. 4 ಚೈನ್ ಒಳಗಡೆ ಹೋಗಿ 1 2 3. ಈಗ 5 ಚೈನನ್ನು ಹಾಕ್ಕೊಳ್ಳಿ. 1 2 3 4 5. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ.
ನೋಡಿ ಆಗಿದೆ. ಬೇಸ್ ಲೈನು 5 ಚೈನ್, 3 ಚೈನ್, 3 ಚೈನ್, 6 ಚೈನ್, 3 ಚೈನ್ ಮತ್ತು 5 ಚೈನ್, 3 6 3 6 3 5. ಕನ್ಫ್ಯೂಸ್ ಏನು ಆಗೋದಿಲ್ಲ. ಇದು ಆದಮೇಲೆ ಲಾಸ್ಟಲ್ಲಿ ನೀವು ಈ ರೀತಿ ಸಿಂಗಲ್ ಕ್ರೋಶೆಟ್ 2 ಟೈಮ್ ಮಾಡಿಬಿಟ್ಟು 2 ಚೈನ್ ಹಾಕಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಹೇಳ್ಕೊಂಡು ನಮ್ಮ ಕಡೆ ಲಾಕ್ ಮಾಡಿ. ಫಸ್ಟ್ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 5 ಚೈನ್ ತಗೊಳ್ಳಿ. 1 2 3 4 5. ಆದಮೇಲೆ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳಿ. ಅನ್ನೆಸೆಸರಿ ಏನಿಲ್ಲ, ಬೇಕಾದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಏನಿಲ್ಲ. ಇಲ್ಲಿ ನಾವು ತ್ರಿಬಲ್ ಕ್ರೋಶೆಟನ್ನು ಮಾಡ್ಕೊಬೇಕಾಗುತ್ತೆ. ಡಬಲ್ ಕ್ರೋಶೆಟನ್ನು ಮಾಡ್ಕೊಬೋದು, ಬಟ್ ಇದು ಲುಕ್ಕು ತ್ರಿಬಲ್ ಕ್ರೋಶೆಟ್ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ತ್ರಿಬಲ್ ಕ್ರೋಶೆಟನ್ನು ಮಾಡ್ಕೊಳ್ಳಿ. ಈ 6 ಚೈನ್ ಆರ್ಚ್ ಒಳಗಡೆ ಹೋಗಿ ಎರಡರಲ್ಲೊಂದು ನೋಡಿ ಈ ಥರ 2 ಸರಿ ದಾರವನ್ನು ಸುತ್ತಕೊಂಡು ಆರ್ಚ್ ಒಳಗಡೆ ಹೋಗಿ ಎರಡರಲ್ಲೊಂದು ಮತ್ತು 2 ಸರಿ ಸುತ್ಕೊಳ್ಳಿ. ಡಬಲ್ ಕ್ರೋಶೆಟು ಮಾಡ್ಕೋಬೋದು, ಬಟ್ ತ್ರಿಬಲ್ ಚೆನ್ನಾಗಿ ಕಾಣಿಸುತ್ತೆ, ಆರ್ಚ್ ಮಾತ್ರ ಅಲ್ವಾ. ಹಾಗಾಗಿ ಈ ಒಂದು ಗ್ಯಾಪ್ಗೆ ನೋಡೋಣ. ಸ್ಟಾರ್ಟಿಂಗ್ ನೀವು ಎಷ್ಟು ಫಸ್ಟ್ ಮಾಡ್ಕೊಳ್ಳಿ, ಎಷ್ಟು ಹಿಡಿಸುತ್ತೆ ಅಷ್ಟೇ ಪೂರ್ತಿ ಕ್ಲಾತ್ ಪೂರ್ತಿ ಕಂಟಿನ್ಯೂ ಮಾಡಿ. ಮತ್ತು ವೆಯ್ಟ್ಸನ್ನು ಸಹ ನೀವು ಆ್ಯಡ್ ಮಾಡ್ಕೊಬೋದು. ಒಂದೇ ಮೆಜರ್ಮೆಂಟ್ಗೆ ನೀವು ಹೇಳ್ಕೊಬೇಕು. ಒಂದು ಸ್ವಲ್ಪ ಉದ್ದ, ಒಂದು ಸ್ವಲ್ಪ ತುಂಡ ಮಾಡಿಕೊಂಡ್ರೆ ಇದಾಗುತ್ತೆ, ಆರ್ಚ್ ನೀಟಾಗಿ ಬರೋದಿಲ್ಲ, ಫಾರ್ಮ್ ಆಗೋದಿಲ್ಲ. ಸೊ ಒಂದೇ ಲೆವೆಲಿಗೆ ಚೈನ್ ಆಗಬೇಕಾದ್ರೆ ಹೇಳ್ಕೊಂಡು ನೀಟಾಗಿ ಮಾಡಿ. ಈ ರೀತಿ ನಾವು ಹೇಳೋದು ಮಾಡ್ತೀವಲ್ಲ, ಆ ಪ್ರೊಸೆಸಿಂಗು ಸಹ ಇಂಪಾರ್ಟೆಂಟ್ ಆಗುತ್ತೆ ಫಿನಿಶಿಂಗಲ್ಲಿ. ಕೆಲವರು ಅದನ್ನು ನೆಗ್ಲೆಕ್ಟ್ ಮಾಡೋದ್ರಿಂದ ಆರ್ಚ್ ಕ್ಲೀನಾಗಿ ಬರೋದಿಲ್ಲ. ಮತ್ತು ಒಂದೊಂದು ಕಡೆ ತ್ರಿಬಲ್ ಕ್ರೋಶೆಟ್ ಹಾಕೋದು, ಇನ್ನೊಂದು ಕಡೆ ಡಬಲ್ ಹಾಕೋದು, ಆವಾಗಲೂ ಸಹ ಬರೋದಿಲ್ಲ. ಹಾಗಾಗಿ ಎಲ್ಲ ಕಂಬಗಳು ಯಾವ ನೀವು ಸ್ಟಾರ್ಟ್ ಮಾಡಿರ್ತೀವಿ, ಡಬಲ್ಲು, ಸಿಂಗಲ್ಲು ಆರ್ ತ್ರಿಬಲ್ಲು, ಅದೇ ಕ್ರೋಶೆಟ್ ಕಂಟಿನ್ಯೂ ಆಗಬೇಕು. ಮತ್ತು ಸ್ವಲ್ಪ ಹೇಳ್ಕೊಳ್ಳೋ ರೀತಿಯಲ್ಲೂ ಸಹ ನಾವು ನೋಡಿ ಎಲ್ಲ ಮೆಜರ್ಮೆಂಟ್ಗೂ ಒಂದೇ ರೀತಿ ಹೇಳ್ಕೊಂಡು ಹಾಕಬೇಕಾಗುತ್ತೆ. ಎಷ್ಟು ಸಾಕಾಗುತ್ತೆ ಅನಿಸುತ್ತೆ. ಇನ್ನೂ ಒಂದು ಮಾಡ್ಬೋದು, ಎಷ್ಟು ಹಿಡಿಯುತ್ತೆ ಅಷ್ಟು. ಚೈನ್ ಲಿಂಕು ಕೆಲವ್ರಿಗೆ ಸ್ವಲ್ಪ ಹೇಳ್ಕೊತಾರೆ, ಸ್ವಲ್ಪ ಟೈಟ್ ಮಾಡ್ತಾರೆ, ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನಿಮಗೆ ಎಷ್ಟು ಬರುತ್ತೆ ಅಷ್ಟು ಹೇಳ್ಕೊಳ್ಳಿ. ನಾನು ಹಾರ್ಗೆ ಎಷ್ಟು ಹೇಳ್ಕೊಂಡೆ, 1 2 3 4 5 6 7 8 9 10 11 12 13 14 15 16 ಆಗಿದೆ. 16 ಆದಮೇಲೆ 3 ಚೈನ್ ಇದೆಯಲ್ಲ, ಅದರೊಳಗಡೆ ಹೋಗಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಕೈಯಲ್ಲಿ ಸ್ವಲ್ಪ ಇದು ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಬಂದಿದೆ ಆರ್ಚು. ಮತ್ತು ನೆಕ್ಸ್ಟ್ ನೋಡೋಣ. ಮತ್ತು ಹಾಗೆ 2 ಸರಿ ದಾರವನ್ನು ಸುತ್ಕೊಂಡು 6 ಚೈನ್ ಒಳಗಡೆ ಹೋಗಿ
ಎರಡರಲ್ಲೊಂದು ನಾವು 6 ಚೈನ್ ಆದಮೇಲೆ 3 ಚೈನ್ ಹಾಕ್ಬಿಟ್ಟು ಮತ್ತೆ 3 ಚೈನ್ ಹಾಕಿಲ್ಲ, ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ 6 ಚೈನನ್ನೇ. ಹಾಗಾಗಿ ಅಟ್ಯಾಚ್ ಆರ್ಚ್ ಬರಬೇಕು ಅಂದರೆ ಮಾಡ್ಕೋಬೋದು, ಇಲ್ಲ ನನಗೆ ಗ್ಯಾಪ್ ಬೇಕು ಅಲ್ಲಿ ಕುಚ್ಚು ಹಾಕಬೇಕು ಅಂತ ಅಂದರೆ ನೀವು 3 ಚೈನ್ ಆದಮೇಲೆ ಮತ್ತೆ 5 ಚೈನನ್ನು ಹಾಕ್ಕೊಂಡು ಮತ್ತೆ 3 ಚೈನ್ ಹಾಕ್ಕೊಂಡು ಆಮೇಲೆ 6 ಚೈನ್ ಹಾಕ್ಕೊಳ್ಳಿ. ಆ ರೀತಿಯೂ ಮಾಡ್ಕೊಬೋದು ಬೇಸು. ನಾವು ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಆರ್ಚಲ್ಲಿ ಎಷ್ಟು 16 ಕಂಬಗಳನ್ನು ನಾವು ಹಾಕ್ಕೊಂಡಿರೋದ್ರಿಂದ ಇಲ್ಲೂ ಸಹ ಅಷ್ಟೇ ಕಂಬಗಳನ್ನು ಹಾಕ್ಕೊಬೇಕು, ಇಲ್ಲಾಂದರೆ ಫಿನಿಶಿಂಗ್ ಬರೋದಿಲ್ಲ. ನಾನು ಪೂರ್ತಿ ಆರ್ಚ್ ಪೂರ್ತಿ ಹಾಕ್ಬಿಟ್ಟು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಆಗಿದೆ 16 ಕಂಬಗಳನ್ನು ತೊಗೊಂಡಿದ್ದೀನಿ. ಆದಮೇಲೆ ಈ 3 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ, ಆದಮೇಲೆ ಮತ್ತೆ ಈ ಲಾಕ್ ಮಾಡಿರ್ತೀವಲ್ಲ ಅಲ್ಲೂ ಸಹ ಒಂದು ಲಾಕ್ ಮಾಡಿ, ಲಾಕ್ ಮಾಡಿದ್ಮೇಲೆ 5 ಚೈನನ್ನು ಹಾಕ್ಕೊಳ್ಳಿ. 1 2 3 4 5. ಇದು ಕುಚ್ಚಿಗೆ ನಾವು ಗುಚ್ಚು ಸ್ಪೇಸ್ಗೆ ಹಾಕಿದಂಥದ್ದು ಇದು. ಮತ್ತೆ ಲಾಕ್ ಮಾಡಿ, ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡು, ಲಾಕ್ ಅಥವಾ ಸಿಂಗಲ್ ಕ್ರೋಶೆಟ್ ಅಂತಲೂ ಕರೀತಾರೆ ನೋಡಿ. ಈ ರೀತಿ ಆರ್ಚು ಫಾರ್ಮಿಂಗ್ ಆಗುತ್ತೆ. ಎರಡು ಆರ್ಚು ಬರುತ್ತೆ, ಮತ್ತು ಈ ಕಡೆಯೂ 2 ಆರ್ಚ್ ಬರುತ್ತೆ. ಇಲ್ಲಿ ಕುಚ್ಚನ್ನು ಹಾಕೊಬೋದು ಫ್ರೆಂಡ್ಸ್. ನೋಡಿ ಲಾಸ್ಟ್ ನಾವು ಈ ಒಂದು ಡಿಸೈನ್ ಈ ರೀತಿ ಲಾಸ್ಟ್ ಫಿನಿಶಿಂಗ್ ಈ ಥರ ಬಂದಿದೆ. ನಾನು 137 ದಾರವನ್ನು ತೊಗೊಂಡು ನಾನು ಈ ಥರ ದಾರವನ್ನು ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿಗೆ ಬೀಡ್ಸ್ಗಳನ್ನು ಸಹ ಆ್ಯಡ್ ಮಾಡ್ಬೋದು. ಕೆಲವರು ಬೇಡ ಅಂತ ಹೇಳಿದವ್ರಿಗೆ ಈ ಥರ ಲೇಸ್ ಕ್ರೋಶೋ ವರ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಮೈಸೂರು ಸಿಲ್ಕ್ ಸ್ಯಾರೀಸು ಪ್ಲಸ್ ಕೆಲವರು ಕಸ್ಟಮರ್ಸ್ಗೆ ಅಲ್ಲಿ ಬೀಡ್ಸ್ ಬೇಡ ಅಂತ ಹೇಳಿದವ್ರಿಗೆ ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರದ್ದು ಮಾಡಿಕೊಡಿ. ಹಾಗೆ ಇದಕ್ಕೆ ಚಾರ್ಜ್ ಬಂದು 400ವರೆಗೂ 450ವರೆಗೂ ಸಹ ಚಾರ್ಜ್ ನೀವು ತೊಗೋಬೋದು. ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ, ನಾನು ಹೇಳ್ಕೊಟ್ಟಿದ್ದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ತಲುಪುತ್ತೆ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.